ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಉಪ್ಪಿಟ್ಟು ರವೆನ ಉಪಯೋಗ ಮಾಡಿ ಬೆಳ್ಳಗೆ ಮೃದುವಾಗಿರೋ ಇಡ್ಲಿ ಮತ್ತೆ ಅದರ ಜೊತೆಗೆ ರುಚಿಕರವಾಗಿರೋ ಚಟ್ನಿ ರೆಸಿಪಿ. ಎರಡೂ ರೆಸಿಪಿಗಳನ್ನ ಕೇವಲ 20 ನಿಮಿಷದಲ್ಲಿ ಮಾಡ್ಕೋಬೋದು. ಟ್ರೈ ಮಾಡಿ ಒಂದ್ಸಲ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. ಇದು ಉಪ್ಪಿಟ್ಟು ರವೆ ಸುಮಾರು ಒಂದು 1/4 kg ಅಷ್ಟು ಅಥವಾ 1 ಗ್ಲಾಸ್ ಅಷ್ಟು. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 8 ಇಡ್ಲಿಗಳನ್ನ ಮಾಡ್ಕೋಬೋದು. 1 ಗ್ಲಾಸಷ್ಟು ಹುಳಿ ಮೊಸರು. ರವೆನ ಅಳತೆ ಮಾಡಲಿಕ್ಕೆ ಉಪಯೋಗ ಮಾಡಿದ್ನಲ್ಲ, ಸೇಮ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹುಳಿ ಮೊಸರು, ಅರ್ಧ ಗ್ಲಾಸಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸಷ್ಟು ರವೆ, 1 ಗ್ಲಾಸಷ್ಟು ಹುಳಿ ಮೊಸರು. ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ಎಲ್ಲದಕ್ಕೂ ಮೊದಲು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು. ಕನ್ಸಿಸ್ಟೆನ್ಸಿನ ನೋಡಿ ತುಂಬಾ ಜಾಸ್ತಿ ತೆಳುವಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ ಅಥವಾ ತುಂಬಾ ಜಾಸ್ತಿ ಗಟ್ಟಿ ಬೇಡ. ಗಟ್ಟಿಯಾಗಿ ತುಂಬ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇಡ್ಲಿ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ. ತೆಳುವಾಗಿ ಕಲಿಸ್ಕೊಂಡ್ರೆ ಇಡ್ಲಿ ತುಂಬಾ ಜಾಸ್ತಿ ಮೆತ್ತಗಾದಂಗೆ ಆಗೋಗುತ್ತೆ. ಮೀಡಿಯಮ್ ಆಗಿರೋ ಕನ್ಸಿಸ್ಟೆನ್ಸಿಲಿ ಇರಲಿ. ಇವಾಗ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ. 1/4 ಗ್ಲಾಸಷ್ಟು ನೀರು. ಇದು ಈನೋ ಪೌಡರ್ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, 1 ಟೀ ಸ್ಪೂನಷ್ಟು ಅಥವಾ 6 ರೂಪಾಯಿದು ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಉಪಯೋಗ ಮಾಡ್ತಾಯಿದ್ದೀನಿ. ಈನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈನೋ ಪೌಡರ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದ ತಕ್ಷಣವೇ ಇಡ್ಲಿನ ಮಾಡ್ಕೊಂಬಿಡಬೇಕು. ಈ ರೀತಿ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ, ಮೆತ್ತಗೆ ಕೂಡ ಮೃದುವಾಗಿ ಕೂಡ ಬರುತ್ತೆ. ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರಿ ಇಟ್ಟಿದ್ದೆ. ಹಬೆಯಲ್ಲಿ ಬೇಯಿಸ್ಕೋಬೇಕು. ಸುಮಾರು ಒಂದು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಇಡ್ಲಿ ಆಗಷ್ಟರಲ್ಲಿ ಇದಕ್ಕೆ ಚಟ್ನಿ ಅಂದರೆ ರುಚಿಕರವಾಗಿರೋ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಕಾಯಿ ಚೂರುಗಳು, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ. ಉರ್ಗಡ್ಲೆ ಸುಮಾರು ಒಂದು 50 ಗ್ರಾಮ್ಸ್ ಅಷ್ಟು, ಹಸಿರು ಮೆಣಸಿನಕಾಯಿ 4 ರಿಂದ 5, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ನೀರು. ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗೋಗುತ್ತೆ. ಮೊದಲಿಗೆ ಇದನ್ನು 3/4 ಭಾಗದಷ್ಟು ರುಬ್ಕೊಂಡ್ಬಿಡ್ಬೇಕು. 3/4 ಭಾಗದಷ್ಟು ರುಬ್ಕೊಂಡಿದ್ದೀನಿ. ಇವಾಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ 2 ರಿಂದ 3 ಸಲ ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಮತ್ತೊಮ್ಮೆ ಒಂದು 20 ರಿಂದ 30 ಸೆಕೆಂಡಷ್ಟು ರುಬ್ಕೋಬೇಕಾಗತ್ತೆ. ತುಂಬಾ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಕಾಣ್ತಾ ಇರಲಿ, ತರ್ತರಿಯಾಗಿರಲಿ. ಇವಾಗ ಚಟ್ನಿ ರೆಡಿಯಾಗಿದೆ. ಇಡ್ಲಿ ಕೂಡ ರೆಡಿಯಾಗಿದೆ. ಎಷ್ಟು ಮೃದುವಾಗಿ ಬೆಳ್ಳಗೆ ಬಂದಿದೆ ನೋಡಿ. ಎರಡೂ ರೆಸಿಪಿಗಳನ್ನ ಕೇವಲ 20 ನಿಮಿಷದೊಳಗಡೆ ಮಾಡ್ಕೋಬೋದು. ಮನೆಯಲ್ಲಿ ಇಡ್ಲಿ ಇಲ್ದಿದ್ದಾಗ ಇದು ಒಂದು ಒಳ್ಳೆಯ ಆಪ್ಷನ್. ಟ್ರೈ ಮಾಡಿ ನೋಡಿ ಒಂದ್ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.